ಇರಾನ್ ಇಸ್ರೇಲ್ ಅಮೆರಿಕದ ಯುದ್ಧದ ಕದನ ಈಗ 21ನೇ ದಿನಕ್ಕೆ ಕಾಲಿಟ್ಟಿದೆ. ಕತಾರ್ನ ಇಂಧನ ಘಟಕಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ, ಮುಗಿಬಿದ್ದಿದೆ. ಕತಾರ್ನ ದಾಳಿಗೆ ಈಗಾಗಲೇ ಜನಸಾಗರವೇ ಅಥವಾ ಅಲ್ಲಿನ ಜನಸಮುದಾಯ ಕೂಡ ಕಂಗಾಲಾಗಿದ್ದಾರೆ. ಇರಾನ್ ದಾಳಿಗೆ ಹೊತ್ತಿ ಉರಿದಿದೆ ಕತಾರ್. 17% ಎನರ್ಜಿ ಸಾಮರ್ಥ್ಯವೇ ಭಸ್ಮವಾಗಿದೆ. ಎನರ್ಜಿ ಸಿಇಒ ಸಾದ್ ಅಲ್ ಕಬಿ ಸಂಬಂಧಪಟ್ಟಂತೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಇರಾನ್ ದಾಳಿಗೆ ಅನಿಲ ಘಟಕಗಳು ಧಗಿಸಿ ಹೊತ್ತಿ ಉರಿದಿದೆ. ತೈಲ ಘಟಕಗಳ ದುರಸ್ತಿಗೆ 3 ರಿಂದ 5 ವರ್ಷ ಬೇಕು. ಇನ್ನು ರಂಜಾನ್ ಮಾಸದಲ್ಲಿ ಮುಸ್ಲಿಂ ದೇಶದಿಂದ ದಾಳಿಯಾಗಿರುವುದು ಅತೀವ ನೋವು ತಂದಿದೆ ಅಂತ ಸಾದ್ ಅಲ್ ಕಾಬಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾಗತಿಕ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಭೀತಿ ಕೂಡ ಉಂಟಾಗಿದೆ. ದೀರ್ಘಕಾಲದ ಒಪ್ಪಂದಗಳ ಪೂರೈಕೆಯಲ್ಲೂ ಕೂಡ ವ್ಯತ್ಯಯವಾಗುತ್ತೆ. 21 ದಿನಗಳ ಕಾಲದ ಈಗ ಮೊದಲನೇದಾಗಿ ಒಂದು ಕಡೆ 21ನೇ ದಿನದ ಯುದ್ಧದ ಭೀಕರತೆಗೆ ಕಾಲಿಟ್ಟಿರೋದು, ಮತ್ತೊಂದು ಕಡೆ ಇರಾನ್ ಅಣ್ವಸ್ತ್ರವನ್ನ ಹೊಂದಿರಬಾರದು ಅನ್ನುವಂಥ ಕಾರಣಕ್ಕೆ ಶುರುವಾದ ಈ ಯುದ್ಧದ ಭೀಕರತೆ ಮುಂದುವರೆದು ತೈಲ ನಿಕ್ಷೇಪಗಳು ಅಥವಾ ಕಚ್ಚಾ ತೈಲಗಳ ಮೇಲೂ ಕೂಡ ನೇರವಾಗಿ ವ್ಯತಿರಿಕ್ತ ಪರಿಣಾಮ ಬೀರಿದೆ. ಈ ಸಂಕಷ್ಟವನ್ನ ಬೇರೆ ಬೇರೆ ರಾಷ್ಟ್ರಕ್ಕೂ ಕೂಡ ಹರಡಿಕೊಂಡಿದೆ. ಸಂಬಂಧಪಟ್ಟಂತೆ ಕತಾರ್ನ ಇಂಧನ ಘಟಕದ ಮೇಲೆ ಈಗ ಇರಾನ್ ಅಟ್ಯಾಕ್ ಅನ್ನ ಮಾಡಿದೆ.